ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಶಾಲೆ 2ನೇತಿ 3ನೇತಿ ಕಲಿಯುವಾಗ ಪಾಠ ಆದಮೇಲೆ ಕೊನೆಯಲ್ಲಿ ಮಾಡಿ ಕಲಿ ನೋಡಿ ತಿಳಿ ಅಂತ ಇರ್ತಾ ಇತ್ತು. ಬಟ್ ಆ್ಯಕ್ಚುಲಿ ಅದು ತುಂಬ ಒಳ್ಳೆಯದು. ಆದರೆ ಆ ಮಾಡಿ ಕಲಿ ನೋಡಿ ತಿಳಿ ಅನ್ನೋದನ್ನ ಮಾಡೋದಕ್ಕೆ ಆವಾಗ ನಮಗೆ ಶಾಲೆಯಲ್ಲೇ ಆಗಲಿ ಮನೇಲೇ ಆಗಲಿ ಆ ಸೌಲಭ್ಯ ಇರ್ತಾ ಇರಲಿಲ್ಲ. ಓಕೆ, ಅದೇ ರೀತಿ ನಾವು ಈ PUC ಕಲಿಯುವಾಗ ಪಾಲಿಟೆಕ್ನಿಕಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಇರ್ತಾ ಇತ್ತು. ಅದು ರಿಯಲಿ ತುಂಬ ಒಳ್ಳೆಯದು. ಯಾಕೆಂದರೆ ನೀವು ಕಲಿಯುವಾಗ ಕೆಲಸ ಕೂಡ ಕಲಿತೀರಾ, ಥಿಯರಿ ಅಲ್ಲದೆ ಕೆಲಸ ಕೂಡ ಕಲಿತೀರಾ. ಅದು ಇವಾಗ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಯಾವ ರೀತಿ ನಮ್ಮ ಶಾಲೆ ಎಜುಕೇಷನ್ ಸಿಸ್ಟಮ್ ಇದೆ ಅಂದರೆ, ನಮಗೆ ಸಣ್ಣ ವಯಸ್ಸಿಂದಲೇ ಶಾಲೆಯಲ್ಲೇ ಟೀಚರ್ಸ್ ಆಗಲಿ ಪೇರೆಂಟ್ಸೇ ಆಗಲಿ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದ್ರೆ ನೀನು ಒಳ್ಳೆ ಕೆಲಸಕ್ಕೆ ಹೋಗ್ಬೋದು. ಒಳ್ಳೆ ಕೆಲಸಕ್ಕೆ ಹೋದರೆ ನಿನಗೆ ಒಳ್ಳೆ ಸಂಬಳ ಬರುತ್ತೆ, ನಿನ್ನ ಜೀವನ ಸುಗಮವಾಗಿ ನೀನು ಸಾಗಿಸ್ಬೋದು ಅಂತ. ಅಂದರೆ ನಮಗೆ ಸ್ಟಾರ್ಟಿಂಗಿಂದ ಎಂಪ್ಲಾಯ್ಮೆಂಟ್ಗಾಗಿ ಪ್ರಿಪೇರ್ ಮಾಡ್ತಾರೆ ಮೆಂಟಲಿ. ಅದೇ ರೀತಿ ನಮ್ಮ ಎಜುಕೇಷನ್ ಸಿಸ್ಟಮ್ಮು ಇದೆ. ಎಜುಕೇಷನ್ ಸಿಸ್ಟಮಲ್ಲಿ ಏನಪ್ಪ ಅಂದರೆ, ಇಲ್ಲಿ ನಾವು ವಿಷಯ ತಿಳ್ಕೊಳ್ಳೋದಕ್ಕಿಂತ ಇಲ್ಲಿ ನಮ್ಮ ಮೆಮರಿನ ಟೆಸ್ಟ್ ಮಾಡುತ್ತೆ ಈ ಎಜುಕೇಷನ್ ಸಿಸ್ಟಮ್. ನೀನಿವಾಗ ಓದ್ಬಿಟ್ಟು ಹೌ ಮಚ್ ಯು ಕ್ಯಾನ್ ರೀಕಾಲ್, ವಾಟ್ ಪರ್ಸೆಂಟೇಜ್ ಯು ಆರ್ ಕೇಪಬಲ್ ಆಫ್ ರೀಕಾಲಿಂಗ್ ಅಂತ. ಓಕೆ, ಅದರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ನಮಗೆ ಕೆಲಸ ಸಿಗೋದೇ ಆಗಲಿ, ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಪ್ರಿಫರೆನ್ಸ್ ಕೊಡೋದೇ ಆಗಲಿ ಡಿಪೆಂಡ್ ಆಗುತ್ತೆ. ನಾನು ಇದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಇದು ಸಾಮಾನ್ಯವಾಗಿ ಆಗಲೇ ಹೇಳ್ದಂಗೆ ಟೀಚರ್ಸು, ಆಮೇಲೆ ನಮ್ಮ ಪೇರೆಂಟ್ಸು, ನಾನು ಇವ್ರದ್ದು ತಪ್ಪು ಅಂತ ಹೇಳಲ್ಲ. ಅದೇ ರೀತಿ ಯಾವುದೇ ಇದರಲ್ಲಿ ನಾವು ಕಲಿಯುವಾಗ ನೀನು ಒಂದು ಎಂಟ್ರಪ್ರಿನರ್ ಆಗಬೇಕು ಏನು ಮಾಡಬೇಕು, ಒಂದು ಬಿಸ್ನೆಸ್ ಮಾಡೋಕ್ಕೆ ಏನು ಮಾಡಬೇಕು, ಏನಾದರೂ ರಿಸರ್ಚ್ ಮಾಡಿ ಹೊಸ ಇನ್ವೆಂಟ್ ಮಾಡೋದಕ್ಕೆ ಏನು ಅಂತ ಆ ರೀತಿ ನಮ್ಮ ಪಠ್ಯದಲ್ಲಿ ಇಲ್ಲ. ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಆ ರೀತಿ ಇಲ್ಲ. ಓನ್ಲಿ ಏನು ಓದು, ಚೆನ್ನಾಗಿ ಓದು, ಒಳ್ಳೆ ಕಡೆ ಕಂಪನಿ ಕೆಲಸ ಸೇರು, ಒಳ್ಳೆ ಸಂಬಳ ತಗೋ, ಮದುವೆ ಆಗೋ, ಸೆಟ್ಲ್ ಆಗೋ, ಇಷ್ಟೇ. ಈ ಯಾವುದೇ ಇದರಲ್ಲಿ ಈ ಬಿಸ್ನೆಸ್ ಮಾಡೋದು ಇದು ಯಾಕಪ್ಪ ಅಂದರೆ, ಈ ಬಿಸ್ನೆಸ್ಸು ಎಂಟ್ರಪ್ರೈನರು ಏನಾದರೂ ಇನ್ವೆಂಟ್ ಮಾಡಬೇಕು ಅಂದರೆ ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಓಕೆ, ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಎವ್ರಿ ಡೇ ನಾವು ಕಷ್ಟಪಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನಮ್ಮ ಬ್ರೈನ್ ನಮಗೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಅದು ಓನ್ಲಿ ಇಟ್ ಟೆಂಡ್ಸ್ ಫಾರ್ ಸರ್ವೈವಲ್. ನಾವೇನು ಬದುಕ್ಬೋದು ಅಷ್ಟಕ್ಕೆ ಮಾತ್ರ ಅದು ಸಪೋರ್ಟ್ ಮಾಡುತ್ತೆ. ಬಟ್ ನೀವು ಮುಂದೆ ಕ್ರಿಯೇಟಿವ್ ಆಗಿ ಮುಂದೆ ಬರಬೇಕು, ಮಾಡಬೇಕು ಅಂದರೆ ನೀವು ನಿಮ್ಮ ಬ್ರೈನ್ ಮಾತನ್ನ ಕೇಳಬಾರ್ದು. ಅದನ್ನು ತಪ್ಪಿಸ್ಬೇಕು ನೀವು. ಅಂದರೆ ನಾನು ಹಿಂಗೆ ಮಾಡ್ತೀನಿ ಅಂತ ನೀವು ಸ್ಟೆಪ್ ತಗೊಂಡಾಗ ಬ್ರೈನ್ ಸುಮ್ಮನೆ ಆಗುತ್ತೆ. ಇಲ್ಲಾಂದರೆ ಆಗಲೇ ಹೇಳ್ದಂಗೆ ಆರಾಮಾಗಿದೆಯಾ, ಯಾಕೆ ಬಿಡು, ಯಾಕೆ ರಿಸ್ಕ್ ತಗೋತೀಯ ಅಂತ. ಈಗಲೂ ನಾವು ನೋಡ್ಬೋದು, ಕೆಲವರು ಏನಾದರೂ ಕೆಲಸ ಮಾಡುವಾಗ ಅದರಲ್ಲಿ ಪರಿಣಿತಿ ಹೊಂದೋಕ್ಕೆ ತುಂಬ ಕಷ್ಟಪಡ್ತಾರೆ. ಕೆಲವರು ಹೇಳ್ತಾರೆ, ಯಾಕೋ ಇಷ್ಟು ಕಷ್ಟ, ಆರಾಮಾಗಿ ಕೆಲಸಕ್ಕೆ ಹೋಗ್ತಾ ಇದೆಯಾ, ಸಂಬಳ ಬರ್ತಾ ಇದೆ, ನಿಮ್ಮ ಸ್ವಂತ ಮನೆ ಇದೆ ನಿಮ್ಮ ಅಪ್ಪಂದು ಅಂತ. ಓಕೆ, ಬಟ್ ಯಾವುದೇ ಕ್ರಾಫ್ಟ್ ಆಗಲಿ ನಾವು ಅದರಲ್ಲಿ ಪರಿಣಿತಿ ಹೊಂದಬೇಕು ಅಂದರೆ ತುಂಬ ಅದ್ರ ಬಗ್ಗೆ ಆಸ್ಥೆ ವಹಿಸಿ ಅದರ ತಿಳ್ಕೋಬೇಕು, ರಿಸರ್ಚ್ ಮಾಡಬೇಕು. ಅದಕ್ಕೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕೆ ಈ ಯಾವುದೇ ಕ್ರಾಫ್ಟಲ್ಲಿ ಪರಿಣಿತಿ ಹೊಂದಬೇಕಾದ್ರೆ ನಾವು ಎಷ್ಟು ಸಮಯ ಅದಕ್ಕೆ ವ್ಯಯ ಮಾಡಬೇಕು, ಹೌ ಮಚ್ ಟೈಮ್ ವಿ ಹ್ಯಾವ್ ಟು ಸ್ಪೆಂಡ್ ಅನ್ನೋದಕ್ಕೆ ಈ ಮಾಲ್ಕಮ್ ಗ್ಲ್ಯಾಡ್ವೆಲ್ ಅನ್ನೋನು ಏನು ಹೇಳ್ತಾನೆ ಅಂದರೆ, ನೀವು ಯಾವುದೇ ಕ್ರಾಫ್ಟ್
ಯಾವುದೇ ವಿಷಯದಲ್ಲಿ ಪರಿಣಿತಿ ಹೊಂದಬೇಕು, ಮಾಸ್ಟ್ರು ಅದರ ಮೇಲೆ ಹಿಡಿತ ಸಾಗಬೇಕು ಅಂದರೆ 10,000 ಅವರ್ಸ್ ಸ್ಪೆಂಡ್ ಮಾಡಬೇಕಂತೆ. ಸೊ ಆವಾಗ ನಿಮಗೆ ಅದರಲ್ಲಿ ಪರಿಣಿತಿ ಬರುತ್ತೆ ಅಂತ. ಸರಿ, ಈಗ ನಾನು ನಿಮಗೆ ಇದರಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಏನಪ್ಪ ಅಂದರೆ, ಯಾವುದೋ ಒಂದು ಕ್ರಾಫ್ಟ್, ಯಾವುದೋ ವಿದ್ಯೆ ಕಲಿತು ಮುಂದೆ ಬರಬೇಕಾದ್ರೆ ಯಾವ ರೀತಿ ಅಂತ. ಈಗ ನಿಮಗೆಲ್ಲ ಗೊತ್ತು, ಈಗ ಬೆಂಗಳೂರಲ್ಲಾಗಲಿ, ಡಿಸ್ಟ್ರಿಕ್ಟಲ್ಲಾಗಲಿ, ತಾಲೂಕಲ್ಲಾಗಲಿ ಈ ಬ್ಯೂಟಿ ಪಾರ್ಲರ್ಗಳು ತುಂಬ ಬಂದಿದೆ. ನಾಯಿಕೊಡೆ ಮಶ್ರೂಮ್ ಹಂಗೆ ಬಂದಿದೆ. ಅಲ್ಲಿ ಏನು ಅಂದರೆ ಅವ್ರದ್ದು ಮೇನ್ ಕೆಲಸ, ದೇ ಹ್ಯಾವ್ ಟು ಎನ್ಹಾನ್ಸ್ ದ ಪರ್ಸ್ನಾಲಿಟಿ ಆರ್ ಬ್ಯೂಟಿ ಆಫ್ ಎ ಇಂಡಿವಿಜುವಲ್. ಅವ್ರ ಪರ್ಸ್ನಾಲಿಟಿನ ಇನ್ಕ್ರೀಸ್ ಮಾಡಬೇಕು ಅಷ್ಟೇ. ಸೊ ಇದರಲ್ಲಿ ವೇರಿಯಸ್ ಇದಿದೆ, ಅಂದರೆ ಮೇಕಪ್ ಮಾಡೋದು, ತಲೆ ಕೂದಲು ಯಾವ ರೀತಿ ಇದು, ಅದಕ್ಕೇನೋ ಏರ್ಡು ಅಂತೇನೋ ಹಾಕಿ ಆದರೆ ಕೂದಲು ಸುಮಾರು 3-4 ಗಂಟೆ ನೀವು ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಬಳಸ್ಬೋದಂತೆ. ಸರಿ, ನಾನು ಈಗ ಈ ಕ್ರಾಫ್ಟು ಇದರಲ್ಲಿ ಪರಿಣಿತಿ ಹೊಂದಿರೋರ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ನಾನು ಒಂದು ಮದುವೆಗೆ ಹೋಗಿದ್ದೆ. ಅವ್ರು ನಮಗೆ ತುಂಬ ಬೇಕಾದವರು, ಆದ್ದರಿಂದ ರಿಸೆಪ್ಷನ್ಗೆ ಮೊದಲೇ ಹೋಗಬೇಕಾಯಿತು, ನೆಕ್ಸ್ಟ್ ಡೇ ಮುಹೂರ್ತಕ್ಕೂ ಹೋಗಬೇಕಾಯಿತು. ಸರಿ, ಅಲ್ಲಿ ಇವರು ಅಪ್ಪರ್ ಮಿಡಲ್ ಕ್ಲಾಸ್ ಆದ್ದರಿಂದ ಬ್ಯೂಟಿಷಿಯನ್ನ ಛತ್ರಕ್ಕೆ ಕರೆಸ್ಕೊಂಡಿದ್ರು. ಸರಿ, ಬ್ಯೂಟಿಷಿಯನ್ನು ಅವ್ರ ಟೈಮು 6:30 7:30, 1 hour ಅಂತೆ ಅವ್ರು ಬರೋದು. ಆ ಟೈಮ್ ಕೊಟ್ಟಿದ್ರು. ಸರಿ, ಅವರು ಕರೆಕ್ಟಾಗಿ 6:15 6:20 ಬಂದರು. ಅವ್ರು ಬರುವಾಗ ಅವರ ಈ ಬ್ಯೂಟಿಗೆ ಸಾಮಾನು ಏನೇನು ಬೇಕು ವಸ್ತು ಅದನ್ನು ಕೂಡ ಒಂದು ವ್ಯಾನಲ್ಲಿ ಬಂದರು. ಆ ಬ್ಯೂಟಿಷಿಯನ್ ಬಂದ್ರಲ್ಲ, ಮೇನ್ ಬ್ಯೂಟಿಷಿಯನ್ನು, ಅವರು ತುಂಬ ಸಿಂಪಲ್ ಆಗಿದ್ದರು, ಬಟ್ ಡೀಸೆಂಟಾಗಿ ಡ್ರೆಸ್ ಮಾಡಿಕೊಂಡು ಇದ್ದರು. ಆಮೇಲೆ ಅವರು ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದಿದ್ದು, ಅವರು ಹಾಕಿರೋ ಚಪ್ಪಲಿ ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅಂದರೆ ದೇ ಆರ್ ಆಲ್ ಬ್ರ್ಯಾಂಡೆಡ್, ಲೈಕ್ ಈ ಗಸ್ಸಿ ಅಂತ ಹೇಳ್ತಾರಲ್ಲ ಆ ಟೈಪು, ತುಂಬ ಬ್ರ್ಯಾಂಡೆಡ್ ಕಾಸ್ಟ್ಲಿ ಐಟಮ್ಸು. ಆದರೆ ಅವ್ರು ಮಾತ್ರ ಸಿಂಪಲ್ಲಾಗಿ ಬಂದಿದ್ದರು. ಅವ್ರ ಜೊತೆ 2 ಅಸಿಸ್ಟೆಂಟ್ಸ್ ಸಹ ಬಂದಿದ್ದರು. ಆ ಅಸಿಸ್ಟೆಂಟ್ಸ್ ಕೂಡ ತುಂಬ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ರು. ಐಪ್ಯಾಡು ಪ್ಲಸ್ ಲೇಟೆಸ್ಟು ಐಫೋನ್ ಇಟ್ಕೊಂಡಿದ್ರು 2 ಅಸಿಸ್ಟೆಂಟ್ಸು. ಸರಿ, ಈ ಬ್ಯೂಟಿ ಇವರು ಶುರು ಮಾಡಿದ್ರಲ್ಲ, ಅವ್ರಿಗೆ ಮಧ್ಯೆ ಸ್ವಲ್ಪ ದಾಹ ಆಯಿತು, ನೀರು ಕುಡಿಬೇಕು ಅಂತ ಮೇನ್ ಬ್ಯೂಟಿಷಿಯನ್ಗೆ. ಸರಿ, ಆವಾಗ ಅಲ್ಲೇ ಇರೋರು, ಇಲ್ಲೇ ನಾವು ಬಿಸ್ಲರಿ ವಾಟ್ರ್ ಇದೆ ತರ್ತೀವಿ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ನಾನು ನೀರು ತಂದಿದ್ದೀನಿ, ಅದು ನನ್ನ ಕಾರಲ್ಲಿದೆ, ನಾನು ಡ್ರೈವರಿಗೆ ಫೋನ್ ಮಾಡ್ತೀನಿ ಅಂತ. ಸರಿ, ಅವರು ಪರ್ಸಿಂದ ಫೋನ್ ತೆಗೆದು ಡ್ರೈವರಿಗೆ ಫೋನ್ ಮಾಡಿದ್ರು. ಆ ಫೋನ್ ನೋಡಿದ್ರೆ ಅದು ಬಟನ್ ಫೋನು. ಆವಾಗ ಸ್ವಲ್ಪ ಜನ ಮುಖದಲ್ಲಿ ಆಶ್ಚರ್ಯ, ಏನಪ್ಪ ಅಸಿಸ್ಟೆಂಟ್ಗಳು ನೋಡಿದ್ರೆ ಲೇಟೆಸ್ಟ್ ಗ್ಯಾಡ್ಜೆಟ್ಸ್ ಐಫೋನ್ ಇಟ್ಕೊಂಡಿದ್ದಾರೆ, ಬಟ್ ಮೇನ್ ಬ್ಯೂಟಿಷಿಯನ್ ಇನ್ನು ಸ್ಟಿಲ್ ಬಟನ್ ಫೋನು ಅಂತ. ಸರಿ, ಅವರು ಡ್ರೈವರ್ ಬಂದಾಗ 2-3-4 ಬಾಟ್ಲು ಈ ಸಣ್ಣ ಸೈಜು ಅದರಲ್ಲಿ ನೀರು ತಂದರು. ಸರಿ, ಆ ನೀರು ನನಗೆ ನೋಡಿದೆ, ನಾನು ಡ್ರೈವರ್ ಹೋಗುವಾಗ ನೋಡಿದೆ, ನೀರು ಏನಪ್ಪ ಈ ಬಾಟ್ಲು ಇಟ್ಕೊಂಡು ಯಾಕೆ ಅಂದರೆ, ಇಲ್ಲ ನಮ್ಮ ಮೇಡಮ್ಗೆ ನೀರು ಕುಡಿಯೋಕ್ಕೆ ಫೋನ್ ಮಾಡಿದ್ರು, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ. ಅದು ತುಂಬ ಕಾಸ್ಟ್ಲಿ ಬ್ರ್ಯಾಂಡು, ಅಂದರೆ ಇಷ್ಟು ಸಣ್ಣ ಬಾಟ್ಲಿಗೆ ನನ್ನ ಪ್ರಕಾರ 140 160 ರೂಪಾಯಿ ಆಗುತ್ತೆ. ಅದು ಈ ಟಾಟಾದವ್ರದ್ದೇನು ಹಿಮಾಲಯನ್ ಬ್ರ್ಯಾಂಡ್ ಅಂತ ಏನು ಹೇಳ್ತಾರೆ ಅದು. ಸರಿ, ಆವಾಗಲೇ ನೀವು ಅವರ ಸ್ಟ್ಯಾಂಡರ್ಡ್ ಅರ್ಥ ಮಾಡ್ಕೋಬೋದು. ಸರಿ, ಅವರು ಬ್ಯೂಟಿಷಿಯನ್ನು ಎಲ್ಲ ಆಯಿತು. ಎಲ್ಲ ಆದಮೇಲೆ ಅವರು ಹೊರಟಾಗ ಅವ್ರ ಜೊತೆ ಅದೇ ಅಸಿಸ್ಟೆಂಟ್ಸ್ ಹೋದರು. ಆವಾಗ ಹೋಗುವಾಗ ಅವ್ರು ಬಂದಿದ್ದ ಕಾರ್ ಯಾವುದು ಗೊತ್ತಾ, ಮರ್ಸಿಡೀಸ್ ಬೆನ್ಸು. ಓಕೆ, ಸರಿ, 2 ಬಂದಿದ್ರಲ್ಲ, ಅವರು ಒಬ್ಬರು ಪಕ್ಕ ಕೂತ್ಕೊಂಡ್ರು, ಇನ್ನೊಬ್ಬರು ಡ್ರೈವರ್ ಪಕ್ಕ ಮುಂದೆ ಕೂತ್ಕೊಂಡ್ರು, ಹಿಂದೆ ವ್ಯಾನ್ ಇತ್ತು. ಇವರೆಲ್ಲ ಎಡ್ಸ್ಕೊಂಡು ಅವ್ರು 7:40 ಹೊರಟ್ಬಿಟ್ರು. ಈಗ ನಾನು ಹೇಳ್ತೀನಿ ಕೇಳಿ, ಲೇಡಿ ಬ್ಯೂಟಿಷಿಯನ್ ಬಂದಿದ್ರಲ್ಲ,
ಅವರು ಬಟನ್ ಫೋನ್ ಮಾಡಿದ್ರಲ್ಲ, ಆ ಬಟನ್ ಫೋನ್ ಯಾವುದು ಅಂದರೆ ಸಾಮಾನ್ಯವಾಗಿ ನೀವು ಸಹ ಆ ಬ್ರ್ಯಾಂಡ್ ಹೆಸರು ಕೇಳಿರ್ಬೋದು, ವರ್ತು ಅಂತ. ಆ ಲೇಡಿ ಯೂಸ್ ಮಾಡಿರೋ ಫೋನ್ ಬೆಲೆ ಕನಿಷ್ಠ ಪಕ್ಷ 20 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದು. ಸೊ ನೀವು ಒಬ್ಬ ಬ್ಯೂಟಿಷಿಯನ್ನು ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಅವರ ಸಂಪಾದನೆ ಎಷ್ಟಿರ್ಬೋದು ಅಂತ. ನಾನು ಇದರಲ್ಲಿ ಮೇಜರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರ ಕ್ರಾಫ್ಟು, ಇದರಲ್ಲಿ ಅವ್ರ ಪರಿಣಿತಿ ಏನು. ಆ್ಯಂಡ್ ನನಗೆ ಆಮೇಲೆ ಗೊತ್ತಾಯಿತು, ಶಿ ಈಸ್ ಎ ಮಚ್ ಸಾರ್ಟ್ ಆಫ್ಟರ್ ಬ್ಯೂಟಿಷಿಯನ್ ಇನ್ ಬ್ಯಾಂಗ್ಳೂರ್ ಅಂತ. ಆಮೇಲೆ ಇನ್ನೊಂದು ಏನು ಅಂದರೆ, ಅವರ ಕ್ಲೈಂಟ್ಸ್ ಎಲ್ಲ ಯಾರು ಅಂದರೆ ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಸ್ ಇದ್ದಾರಲ್ಲ, ಅವರ ಮನೆಯವರು, ಅವ್ರ ಸೊಸೆ, ಮಕ್ಕಳು ಇದ್ದವರು, ಅದೇ ರೀತಿ ಬಿಗ್ ಪೊಲಿಟಿಷಿಯನ್ಸು, ಅವ್ರಿಗೆ ಅವರು ಇವ್ರ ಹತ್ರ ಮೇಕಪ್ ಮಾಡಿಸ್ಕೊತಾರೆ. ಅಂದರೆ ಅವರು ಅವ್ರು ಈವನ್ ಬ್ಯೂಟಿ ಕ್ಲಾಸಸ್ಸು ಕಂಡಕ್ಟ್ ಮಾಡ್ತಾರಂತೆ. ಅದಕ್ಕೆ ಜೊತೆಗೆ ಬಂದಿರಲ್ಲ, ಅವ್ರು ಇಂಟರ್ನ್ಸ್ ಅಂತ ಗೊತ್ತಾಯಿತು. ಆಮೇಲೆ ಅವರ ಚಾರ್ಜಸ್ ಎಷ್ಟು ಅಂತ ಕೇಳಿದೆ. ಆ ಲೇಡಿ ಬಂದಿದ್ರಲ್ವಾ, ಅವ್ರ ಚಾರ್ಜ್ ಎಷ್ಟು ಅಂದರೆ 10 lakhs ಪ್ಲಸ್ GST. ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತಾ? ಏನಪ್ಪ ಬ್ಯೂಟಿ ಮಾಡೋದು, ಟು ಎನ್ಹಾನ್ಸ್ ದಿ ಪರ್ಸನಾಲಿಟಿ ಆಫ್ ಎ ಪರ್ಸನ್, ಅಷ್ಟೇ ತಾನೇ. ಬಟ್ ಇವರು ಅದ್ರಲ್ಲಿ ಎಷ್ಟು ಪರಿಣಿತಿ ಹೊಂದಿದ್ದಾರೆ, ಅದರಿಂದ ಎಷ್ಟು ಜನ ಅವ್ರ ಹಿಂದೆ ಬೆಳೆದಾರೆ. ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳೋದೇ ಒಂದು ಗ್ರೇಟ್ ಅನ್ನೋ ಭಾವನೆ ಜನಗಳಿಗೆ. ಸೊ ನಾನಿದು ಯಾಕೆ ಹೇಳಿದೆ ಅಂದರೆ, ಯಾವುದೇ ಟ್ರೇಡ್ ಆಗಲಿ ನೀವು ಅದರಲ್ಲಿ ಪರಿಣಿತಿ ಓದಿದ್ರೆ ಅದರಲ್ಲಿ ನೀವು ಮುಂದೆ ಬರ್ಬೋದು. ಈಗ ಇನ್ನೊಂದು ಸಣ್ಣ ಇದು ನೋಡಿ, ಮೊದಲೆಲ್ಲ ಏರ್ ಕಟಿಂಗ್ ಸೆಲೂನ್ ಅಂತ ಬ್ಯಾಂಗ್ಳೂರಲ್ಲಿ ಇರ್ತಾ ಇತ್ತು. ಈಗ ನೀವು ಯಾವುದೇ ಮೂಲೆಗೆ ಹೋದರೂ ಆ ಸಣ್ಣ ಏರ್ ಕಟಿಂಗ್ ಇಲ್ಲ, ಎಲ್ಲ ಸ್ಟೈಲೀಸು ಮಾಡ್ರನ್ನಾಗಿ ಬಂದಿದೆ. ಆಮೇಲೆ ಮಿನಿಮಮ್ ಏರ್ ಕಟಿಂಗ್ ಎಷ್ಟು ಗೊತ್ತಾ, ನಮ್ಮಂಥವ್ರು ನಾವು ಹೋದ್ರು ಕೂಡ 150 ರೂಪಾಯಿಗಿಂತ ಮೇಲ್ಪಟ್ಟೆ. ಓಕೆ, ಸೊ ಈಗ ನಾವು ಯಾವುದೇ ಕ್ರಾಫ್ಟ್ನ ಕಲಿಬೇಕು ಅಂದರೆ, ಅದೇ ಅವನು ಮಾಲ್ಕಮ್ ಗ್ಲಾಡ್ವೆಲ್ ಹೇಳಿದಂಗೆ 10,000 hours ಓಕೆ ಸ್ಪೆಂಡ್ ಮಾಡಬೇಕಂತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.